ಹಲೋ, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಇಟ್ಸ್ ಗೋಯಿಂಗ್ ಟು ಬಿ ಅ ವೆರಿ ನ್ಯಾಚುರಲ್ ಅನ್ಸ್ಕ್ರಿಪ್ಟೆಡ್ ವಿಡಿಯೋ. ಈ ವಿಡಿಯೋ ಯಾವುದೇ ಸ್ಕ್ರಿಪ್ಟ್ ಇಲ್ಲ, ವೆರಿ ನ್ಯಾಚುರಲ್ ರಾ ವಿಡಿಯೋ. ನನ್ನ ತಲೆಯಲ್ಲಿ ಒಂದಷ್ಟು ವಿಷಯಗಳು ಓಡ್ತಾ ಇದೆ, ರ್ಯಾಂಡಮ್ ವಿಷಯಗಳು ಎಲ್ಲದನ್ನು ಮಿಕ್ಸ್ಚರ್ ಆಗಿ ಇವತ್ತು ಮಾತಾಡ್ತಾ ಇದ್ದೀನಿ. ಮೋಸ್ಟ್ಲಿ ನಿಮ್ಮ ಫ್ರೆಂಡ್ ನಿಮ್ಮ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ, ಅದೇ ಥರ ಇರುತ್ತೆ ಇವತ್ತು ವಿಡಿಯೋ. ಯಾಕೆ ಇವತ್ತು ಸ್ಕ್ರಿಪ್ಟೆಡ್ ವಿಡಿಯೋ ಇಲ್ಲ ಅಂತ ಅಂದರೆ, ನಾನು ಲಾಸ್ಟ್ ವೀಕು ಸ್ಕ್ರಿಪ್ಟ್ ಬರೆಯೋದಕ್ಕೆ ಟ್ರೈ ಮಾಡಿದೆ. ಒಂದೆರಡು ಟಾಪಿಕ್ಸ್ ಬಗ್ಗೆ ಒಂದೆರಡು ಪೇಜ್ ಬರೆದೆ, ಓದಿದೆ, ಯಾಕೋ ಸಮಾಧಾನ ಆಗಿಲ್ಲ. ಅದನ್ನ ಗೀಚ್ಬಿಟ್ಟು ನಾಟ್ ಸ್ಯಾಟಿಸ್ಫೈಡ್ ಅಂತ ಬರ್ದೆ. ಅದೇ ರೀತಿ ಒಂದು 2-3 ಸರಿ ಟ್ರೈ ಮಾಡಿದೆ. ಏನೇ ಮಾಡಿದ್ರು ಡಿಸ್ಟ್ರಾಕ್ಟ್ ಆಗ್ತೀನಿ, ಅಥವಾ ನಾನು ಝೋನ್ ಔಟ್ ಆಗ್ತೀನಿ, ಅಥವಾ ಡೈವರ್ಟ್ ಆಗ್ತೀನಿ. ಈ ರೀತಿ ಏನೋ ಒಂದು ಆಗ್ತಾ ಇತ್ತು. ಯೂಶಲಿ ನಾನು ಸ್ಕ್ರಿಪ್ಟ್ ಬರೆಯುವಾಗ ಹೇಗೆ ಅಂತ ಅಂದರೆ, ನಾನು ಬರೆಯೋಕೆ ಕೂತ್ಕೊಂಡ್ರೆ ನ್ಯಾಚುರಲ್ ಆಗಿ ವಿಷಯಗಳು, ಥಾಟ್ಸ್, ಐಡಿಯಾಸ್ ಬರ್ತಾ ಇರುತ್ತೆ. ಒಂದೊಂದು ಸರಿ ಸ್ಟಾಪೇ ಮಾಡಲ್ಲ, ಆ ರೀತಿ ಬರಿತಾ ಇರ್ತೀನಿ. ಬಟ್ ಈ ಸರಿ ಮಾತ್ರ ಆ ರೀತಿ ಆಗಲಿಲ್ಲ. ಸೊ 1 ವರ್ಷದಲ್ಲಿ ಯಾವತ್ತೂ ಈ ರೀತಿ ಆಗಿರಲಿಲ್ಲ, ಇದೇ ಫಸ್ಟ್ ಟೈಮ್. ಸೊ ಐ ಥಾಟ್ ಮೇ ಬಿ ನನ್ನ ಕ್ರಿಯೇಟಿವ್ ಬ್ರೈನ್ ಸ್ವಲ್ಪ ಬ್ರೇಕ್ ಕೇಳ್ತಾ ಇರ್ಬೋದು, ನನ್ನ ಹತ್ರ ಬ್ರೇಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ಅಂತ ಅಂದ್ಕೊಂಡು ಸೊ ಈ ವಾರ ವಿಡಿಯೋನ ಸ್ಕಿಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಆ್ಯಕ್ಚುಲಿ ಐ ಥಾಟ್ ಏನಕ್ಕೆಲ್ಲ ಪರ್ಫೆಕ್ಟ್ ಆಗಿದ್ದಾಗ ಮಾತ್ರ ವಿಡಿಯೋ ಮಾಡಬೇಕು. ಮೇ ಬಿ ನನಗೆ ಏನು ಅನ್ನಿಸ್ತಿದೆ ಅನ್ನೋದನ್ನ ನಿಮ್ಮ ಜೊತೆ ಹೇಳಿದ್ರು ನೀವು ಮೋಸ್ಟ್ಲಿ ಈ ರೀತಿ ಏನೋ ಒಂದು ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ ಹಾಕ್ತಾ ಇದ್ದೀರಾ, ಒಂದು ಡಿಸಿಪ್ಲಿನಲ್ಲಿ ಒಂದು ಕೆಲಸ ಮಾಡ್ತಿದ್ದೀರಾ, ಆ್ಯಂಡ್ ಆಲ್ ಆಫ್ ಎ ಸಡನ್ ಯು ಫೀಲ್ ಆಫ್. ಈ ರೀತಿ ನಿಮಗೂ ಇರ್ಬೋದಲ್ವಾ. ಸೊ ನನ್ನ ವಿಡಿಯೋಯಿಂದ ನಿಮಗೂ ರಿಲೇಟ್ ಆಗ್ಬೋದು, ಮೋಟಿವೇಟ್ ಆಗ್ಬೋದು. ಸೊ ನನಗೆ ಏನು ಅನ್ನಿಸ್ತಿದೆ ಅದನ್ನ ರ್ಯಾಂಡಮ್ ಆಗಿ ಹೇಳೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಒಂದಷ್ಟು ವರ್ಷಗಳಿಂದ ಫಾಲೋ ಮಾಡ್ತಾ ಇರುವಂಥ ಒಂದು ಫ್ಯಾಷನ್ ಟಿಪ್ ಏನಂದರೆ, ಸೇಮ್ ಕಲರ್ ಡ್ರೆಸ್ ಹಾಕಿದಾಗ, ವೈಟ್ ಆ್ಯಂಡ್ ವೈಟ್ ಅಥವಾ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕಿದಾಗ ಮೇ ಬಿ ಯು ಕ್ಯಾನ್ ಕ್ಯಾರಿ ಅ ಸ್ಟೇಟ್ಮೆಂಟ್. ಇಯರಿಂಗ್ ಆಗಿರ್ಬೋದು, ಅಥವಾ ಪರ್ಸ್ ಆಗಿರ್ಬೋದು, ಅಥವಾ ವೈಟ್ ಆ್ಯಂಡ್ ವೈಟ್ ಕುರ್ತಾ ಹಾಕೊಂಡಿದ್ದೀರಾ ಅಂದರೆ ಅದಕ್ಕೆ ಕಲರ್ಫುಲ್ ದುಪ್ಪಟ್ಟ ಆಗಿರ್ಬೋದು. ಇಟ್ ಲುಕ್ಸ್ ಸೋ ಗಾರ್ಜಿಯಸ್. ನೀವೇನು ಎಫರ್ಟ್ ಹಾಕ್ತೇನೆ ಬರೀ ಇಷ್ಟು ಮಾಡಿದ್ರು ಇಟ್ ಲುಕ್ಸ್ ಟೂ ಪ್ರಿಟಿ. ಆ್ಯಂಡ್ ದೆನ್ ಅಲಾಂಗ್ ವಿತ್ ದ್ಯಾಟ್ ಈ ಪರ್ಸ್. ಸೊ ದಿಸ್ ಪರ್ಸ್ ನನಗೆ ನಾನು ಆಫೀಸಲ್ಲಿ ವರ್ಕ್ ಮಾಡುವಾಗ ನಮ್ಮ ಬಾಸ್ ಕೊಟ್ಟಿದ್ದು. ಸೊ ವೈಟ್ ಆ್ಯಂಡ್ ವೈಟ್ ಜೊತೆ ಯೂಶಲಿ ನಾನು ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ತೀನಿ. ಸೊ ದ್ಯಾಟ್ ಔಟ್ಫಿಟ್ ಲುಕ್ಸ್ ವೆರಿ ಎಫರ್ಟ್ಲೆಸ್ಲಿ ಎಲಿಗೆಂಟ್ ಆ್ಯಂಡ್ ಸ್ಟೈಲಿಶ್. ಸೊ ನಾನು ಯೂಸ್ ಮಾಡ್ತಾ ಇರುವಂತಹ 2 ಸ್ಕಿನ್ ಕೇರ್ ಪ್ರಾಡಕ್ಟ್ನ ರೆಕಮೆಂಡೇಶನ್ ಏನಂತ ಅಂದರೆ, ದಿಸ್ ಒನ್ ಎಮೋಲೆನ್, ಇದು ಮಾಯ್ಶ್ಚರೈಸರ್. ಸೊ ಇದನ್ನು ಸುಮಾರು ಒಂದು 6-7 ವರ್ಷದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇಟ್ಸ್ ದ ಬೆಸ್ಟ್. ನನಗೆ ಫಸ್ಟ್ ಆಫ್ ಆಲ್ ನಂದು ಸೂಪರ್ ಡ್ರೈ ಸ್ಕಿನ್. ಸೊ ನನಗೆ ತುಂಬ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡುವಂತಹ ಪ್ರಾಡಕ್ಟ್ ಬೇಕಾಗಿತ್ತು. ಸೊ ನಾನು ತುಂಬ ಟ್ರೈ ಮಾಡಿದೆ ಇದಕ್ಕೆ ಮುಂಚೆ, ಬಟ್ ಯಾವುದೂ ನನ್ನ ಸ್ಕಿನ್ಗೆ ಮಾಯ್ಶ್ಚರೈಸ್ ಮಾಡ್ತಾ ಇದೆ ಅಂತ ಅನಿಸ್ತಾ ಇಲ್ಲ, ಡ್ರೈ ಅನಿಸ್ತಾ ಇತ್ತು ತುಂಬ ಬೇಗ. ಸೊ ದಿಸ್ ಈಸ್ ಅ ವೆರಿ ಗುಡ್ ಪ್ರಾಡಕ್ಟ್. ಇದು ಪೇಯ್ಡ್ ಪಾರ್ಟ್ನರ್ಶಿಪ್ ಅಲ್ಲ, ಬಟ್ ಐ ಆನೆಸ್ಟ್ಲಿ ಲವ್ ದಿಸ್ ಪ್ರಾಡಕ್ಟ್, ಎಮೋಲಿನ್ ಅಂತ. ಆ್ಯಂಡ್ ಇನ್ನೊಂದು ಬೋನಸ್ ಟಿಪ್ ಏನು ಗೊತ್ತಾ, ನೀವು ಯೂಶಲಿ ಕ್ರೀಮ್ ಅಥವಾ ಸನ್ಸ್ಕ್ರೀನ್ ಏನೇ ಹಚ್ಚುವಾಗ ನಿಮ್ಮ ಮುಖ ಒಂದು 20% ವೆಟ್ ಇರಲಿ. ನೀವು ಇನ್ ಕೇಸ್ ಮುಖ ತೊಳೆದಿದ್ದೀರಾ ಅಂತ ಅಂದರೆ ಪೂರ್ತಿ ಒರೆಸ್ಕೊಬೇಡಿ, ಒಂದು 20% ವೆಟ್ ಇರಲಿ. ಇದ್ರ ಮೇಲೆ ನೀವು ಏನೇ ಕ್ರೀಮ್ ಅಥವಾ ಸನ್ಸ್ಕ್ರೀನ್ ಏನೇ ಹಚ್ಚಿದ್ರು ಅದು ಸ್ಕಿನ್ ಒಳಗೆ ತುಂಬ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ ಅಂತ ನನಗೆ ಡಾಕ್ಟರ್ ರೆಕಮೆಂಡ್ ಮಾಡಿದರು. ಸೊ ಅವಾಗಿಂದನೂ ನಾನು ಅದೇ ಒಂದು ಟಿಪ್ನ ಫಾಲೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ಫೀಲ್ ಎಸ್, ಆ್ಯಕ್ಚುಲಿ ಒಂದು ಸ್ವಲ್ಪ ನೀರಿದ್ದು ಅದ್ರ ಜೊತೆ ನಾವು ಈ ಕ್ರೀಮ್ ಅಥವಾ ಲೋಷನ್ನ ಹಚ್ಚಿದಾಗ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಮ್ಮ ಸ್ಕಿನ್ ಒಳಗೆ ಅಂತ. ಸೊ ಅದು ಬಿಟ್ಟು ಇನ್ನೊಂದು ನನ್ನ ರೆಕಮೆಂಡೇಶನ್ ಅಂತ ಅಂದರೆ ಅರ್ತ್ ರಿದಮ್ ಅವ್ರದ್ದು ಲಿಪ್ ಬಟರ್. ಸೊ ಇದು ನಾನು ಮಾಯ್ಶ್ಚರೈಸರ್ ಥರ ಲಿಪ್ಸ್ಗೆ ಯೂಸ್ ಮಾಡ್ತೀನಿ. ಇದು ಹಚ್ಚಿ ನಾನು ಲಿಪ್ಸ್ಟಿಕ್ ಹಚ್ಚಿದಾಗ ಯೂಶ್ವಲಿ ತುಂಬ ಸಾಫ್ಟ್ ಆ್ಯಂಡ್ ಪ್ಲಂಪಿ ಆಗಿರುತ್ತೆ, ಆ್ಯಂಡ್ ಆಲ್ಸೋ ತುಂಬ ಬೇಗ ಡ್ರೈ ಆಗಲ್ಲ ಲಿಪ್ಸ್. ಆ್ಯಂಡ್ ಐ ಥಿಂಕ್ ಐ ಲವ್ ದಿಸ್ ಪ್ರಾಡಕ್ಟ್. ಟ್ರೈ ಮಾಡಿ ನೋಡಿ. ಇನ್ನೊಂದು ನಾನು ಏನು ಅಭ್ಯಾಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ, ಹೊರಗಡೆ ಹೋಗೋದಕ್ಕೆ ರೆಡಿ ಆಗುವಾಗ ಅಫರ್ಮೇಷನ್ಸ್ನ ಕೇಳ್ತಾ ಇದ್ದೀನಿ. ರೆಡಿ ಆಗ್ತಾ ಅಫರ್ಮೇಷನ್ಸ್ನ ಕೇಳ್ತಾ ಇದ್ದೀನಿ. ಅಫರ್ಮೇಷನ್ಗೆ ಒಂದು ಬ್ಯೂಟಿಫುಲ್ ಸಾಂಗ್ ಇದೆ, ಎನರ್ಜೆಟಿಕ್ ಸಾಂಗ್. ಸೊ ನಾನು ಅದನ್ನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಸೊ ನೀವು ರೆಡಿ ಆಗ್ತಾ ಪ್ಲೇ ದಟ್ ಸಾಂಗ್, ಅದ್ರ ಜೊತೆ ವೈಬ್ ಮಾಡ್ತಾ ರೆಡಿಯಾಗಿ, ಯು ಫೀಲ್ ಸೋ ಕಾನ್ಫಿಡೆಂಟ್, ಯು ಫೀಲ್ ಸೋ ಪ್ರಿಟಿ, ಯು ಫೀಲ್ ಸೋ ನೈಸ್ ಅಬೌಟ್ ಯುವರ್ ಸೆಲ್ಫ್. ತುಂಬ ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಆಲ್ಸೋ ಈ ರೀತಿ ಅಫರ್ಮೇಷನ್ಸ್ ಕೇಳ್ತಾ ಯು ಫೀಲ್ ನೀವೇ ಆ ಒಂದು ವ್ಯಕ್ತಿ. ನೀವು ಅಷ್ಟು ಕಾಮ್ ಆಗಿದ್ದೀರಾ, ಅಷ್ಟು ಪವರ್ಫುಲ್ ಆಗಿದ್ದೀರಾ, ಅಷ್ಟು ಸ್ಟೈಲಿಶ್ ಆಗಿದ್ದೀರಾ, ಅಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ ಅಂತ ನಿಮಗೆ ಅನ್ಸಕ್ಕೆ ಶುರು ಆಗುತ್ತೆ. ಯು ಫೀಲ್ ದಟ್ ಇನ್ ಯುವರ್ ಬಾಡಿ. ಸೊ ಅದು ನಿಮ್ಮ ಸೆಕೆಂಡ್ ಪರ್ಸ್ನಾಲಿಟಿ ಅಥವಾ ಆಲ್ಟರ್ ಈಗೋ ಆಗಿ ವರ್ಕ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಟ್ರೈ ದಿಸ್ ಟ್ರಿಕ್. ನಿನ್ನೆ ನಾನು ಪಿಂಟ್ರೆಸ್ಟಲ್ಲಿ ಒಂದು ಪೋಸ್ಟ್ ನೋಡಿದೆ, ಆಯಿತಾ. ಇಟ್ ವಾಸ್ ವೆರಿ ಇನ್ಸ್ಪೈರಿಂಗ್. ಅದರಲ್ಲಿ ಏನಿತ್ತು ಅಂತ ಅಂದರೆ, ಅ ಬರ್ಡ್ ಸಿಟ್ಟಿಂಗ್ ಆನ್ ಎ ಟ್ರೀ ಈಸ್ ನಾಟ್ ಸ್ಕೇರ್ಡ್ ಆಫ್ ಬ್ರಾಂಚ್ ಫಾಲಿಂಗ್ ಆಫ್, ಬಿಕಾಸ್ ಇಟ್ಸ್ ಕರೇಜ್ ಡಸ್ ನಾಟ್ ಲೈ ಇನ್ ಟ್ರೀ ಆರ್ ಅ ಬ್ರಾಂಚ್, ಬಟ್ ಇಟ್ಸ್ ಕರೇಜ್ ಲೈಸ್ ಇನ್ ಇಟ್ಸ್ ಓನ್ ವಿಂಗ್ಸ್ ಅಂತ. ಅಂದರೆ ಆ ಪಕ್ಷಿಗೆ ಮರದ ಬ್ರಾಂಚ್ ಬಿದ್ದೋಗುತ್ತೆ ಅನ್ನೋ ಭಯ ಇಲ್ಲ ಅದ್ರ ಮೇಲೆ ಕೂತಿದ್ದಾಗ.
ಯಾಕಂತ ಅಂದರೆ ಅದರ ಧೈರ್ಯ ಇರೋದು ಮರದ ಮೇಲಲ್ಲ, ಬಟ್ ಅದರ ಓನ್ ರೆಕ್ಕೆ ಮೇಲೆ ನಾನು ಹಾರ್ಬೋದು, ಬ್ರಾಂಚ್ ಬಿದ್ದೋದ್ರೇನು, ಮರ ಬಿದ್ದೋದ್ರೇನು, ನಾನು ಹಾರಿ ಬೇರೆ ಕಡೆ ಹೋಗ್ಬೋದು ಅನ್ನೋ ಒಂದು ಧೈರ್ಯ ಅಂತ. ಅದೇ ರೀತಿನೇ ನಮ್ಮ ಲೈಫ್ಗೆ ನಾವು ರಿಲೇಟ್ ಮಾಡಿಕೊಂಡ್ರೆ ಐ ಥಿಂಕ್ ವಿ ಶುಡ್ ರಿಮೆಂಬರ್ ದಿಸ್ ಕೋಟ್ ಅಲ್ವಾ. ಇಟ್ಸ್ ಸೋ ಬ್ಯೂಟಿಫುಲಿ ರಿಟನ್. ನಮ್ಮ ಧೈರ್ಯ ಇರಬೇಕಾಗಿರೋದು ನಮ್ಮ ಓನ್ ಎಬಿಲಿಟೀಸ್ ಮೇಲೆ, ನಮ್ಮ ನಾಲೆಜ್ ಮೇಲೆ, ನಮ್ಮ ಕೆಪಾಸಿಟಿ ಮೇಲೆ. ಸೊ ಇನ್ ಕೇಸ್ ನಿಮ್ಮ ಲೈಫಲ್ಲಿ ಏನೋ ಒಂದು ಫೇಲ್ಯೂರ್ ಆಗಿ ನಿಮಗೆ ತುಂಬ ಬೇಜಾರಲ್ಲಿದ್ದೀರಾ ಅಥವಾ ಬೇಜಾರಾಯಿತು ಫ್ಯೂಚರಲ್ಲಿ ಅಂತ ಅಂದಾಗ್ಲೂ ಈ ಬರ್ಡ್ನ ಎಕ್ಸಾಂಪಲ್ ತಗೊಳ್ಳಿ. ಸೊ ರಿಮೆಂಬರ್, ಯಶಸ್ವಿನಿ ಅವಳ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು, ಐ ಶುಡ್ ರಿಮೆಂಬರ್, ಎಸ್ ಐ ಹ್ಯಾವ್ ಸೆವೆರಲ್ ಅದರ್ ಆಪರ್ಚುನಿಟೀಸ್, ಇದು ಒಂದೇ ಆಪರ್ಚುನಿಟಿ ಅಲ್ಲ, ಐ ವಿಲ್ ಮೇಕ್ ಇಟ್ ಹ್ಯಾಪನ್ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗಿರಬೇಕು. ಸೊ ಇಫ್ ಪಾಸಿಬಲ್ ನಾನು ಆ ಕೋಡ್ ಸಿಕ್ಕಿದ್ರೆ ಅದನ್ನ ಪೋಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋ ಕೊನೆಯದಾಗಿ ಒಂದು ಮುಖ್ಯವಾದ ವಿಷಯ ಅಂತ ಅಂದರೆ, ನಿಮಗೆ ನಿಮ್ಮ ಲೈಫಲ್ಲಿ ತುಂಬ ಏನೋ ಬೇಜಾರಿದೆ, ಯಾರಿಂದನೋ ತುಂಬ ಹರ್ಟ್ ಆಗಿದ್ದೀರಾ, ಅಥವಾ ಮುಂದೆ ಏನು ಮಾಡೋದು ಗೊತ್ತಾಗ್ತಿಲ್ಲ ಲೈಫಲ್ಲಿ ಅಂತ ಅಂದಾಗ, ನಿಮ್ಮ ಒಂದು ಹೈಯರ್ ಪವರ್ ಜೊತೆ ಕನೆಕ್ಟ್ ಆಗಿ ಎವ್ರಿ ಡೇ ನಿಮಗೆ ತುಂಬ ಇಷ್ಟವಾಗಿರೋ ದೇವ್ರನ್ನ ನೆನೆಸ್ಕೊಂಡು, ಎಸ್ಪೆಷಲಿ ರಾತ್ರಿ ಮಲಗೋ ಮುಂಚೆ ಒಂದು 10 ನಿಮಿಷ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಪ್ಲೀಸ್ ಗಿವ್ ಮಿ ಅ ಸೊಲ್ಯೂಷನ್, ನನಗೆ ಹೆಲ್ಪ್ ಮಾಡಿ ಅಂತ ಭಕ್ತಿಯಿಂದ, ಶ್ರದ್ಧೆಯಿಂದ, ವಿತ್ ಕಾನ್ಸಂಟ್ರೇಷನ್, ವಿತ್ ಫೋಕಸ್ ಕೇಳ್ಕೊಳ್ಳಿ. ಪ್ರತಿದಿನ ರಾತ್ರಿ ಒಂದು 10 ನಿಮಿಷ ಈ ರೀತಿ ಟ್ರೈ ಮಾಡಿ. ಸ್ವಲ್ಪ ದಿನಗಳಲ್ಲೇ ನೀವು ಅಂದ್ಕೊಂಡಿರುವಂತಹ ಕಷ್ಟ ಉಪ್ಪಿನ ರೀತಿ ಕರ್ಗೋಗ್ಬೋದು, ಅಥವಾ ನಿಮಗೊಂದು ಹೊಸ ಸೊಲ್ಯೂಷನ್ ಸಿಗ್ಬೋದು. ನೀವು ಯಾವತ್ತೂ ಯೋಚನೆ ಮಾಡದೇ ಇರೋವಂಥ ಒಂದು ಹೊಸ ದಾರಿ ನಿಮಗೆ ಕಾಣಿಸ್ಬೋದು. ಈ ರೀತಿ ಖಂಡಿತವಾಗ್ಲೂ ಆಗುತ್ತೆ. ನಿಮ್ಮ ಸಮಾಧಾನಕ್ಕೆ ನಾನು ಇದನ್ನ ಹೇಳ್ತಾ ಇಲ್ಲ, ನನಗೂ ಈ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ, ನನಗೆ ಮಾತ್ರ ಅಲ್ಲ, ಬಟ್ ನನಗೆ ಪರಿಚಯ ಇರೋ ಎಷ್ಟೋ ಜನ ಈ ರೀತಿ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಹೈಯರ್ ಪವರ್ ಜೊತೆ ಕನೆಕ್ಟ್ ಆಗೋದು ಅಂತ ಅಂದರೆ ಇನ್ ಒನ್ ವೇನಲ್ಲಿ ನಿಮ್ಮ ಜೊತೆ ನೀವು ಡೀಪರ್ ಕನೆಕ್ಷನ್ನ ಬೆಳೆಸ್ಕೊಳ್ಳೋದು. ಸೊ ಏನೇ ಕಷ್ಟ ಇರಲಿ ನಿಮ್ಮ ಲೈಫಲ್ಲಿ, ಈ ರೀತಿ ದಿನಾಗ್ಲೂ ದೇವರಲ್ಲಿ ಕೇಳ್ಕೊಳ್ಳಿ ಮಲ್ಗೋ ಮುಂಚೆ. ಅದ್ರ ಜೊತೆ ಆದಷ್ಟು ಭಗವದ್ಗೀತೆ ಎಪಿಸೋಡ್ಸ್ನ ನೋಡಿ. ಇನ್ ಕೇಸ್ ಬುಕ್ ಓದೋದಾದರೆ ಬುಕ್ ಕೂಡ ಓದ್ಬೋದು, ಅಥವಾ ಎಪಿಸೋಡ್ಸ್ ಕೂಡ ನೋಡ್ಬೋದು. ಹಾಟ್ಸ್ಟಾರಲ್ಲಿ ಎಪಿಸೋಡ್ಸ್ ಅವೈಲೇಬಲ್ ಇದೆ ಮಹಾಭಾರತದ್ದು. ಸೊ ಅದರಲ್ಲಿ ಭಗವದ್ಗೀತೆ ಎಪಿಸೋಡ್ಸ್ನ ಖಂಡಿತವಾಗ್ಲೂ ನೋಡಿ. ನಿಮ್ಗೆ ಏನೇ ಬೇಜಾರಾಗಿರ್ಬೋದು, ಕನ್ಫ್ಯೂಷನ್ ಆಗಿರ್ಬೋದು, ಈ ಎಪಿಸೋಡ್ಸ್ನ ನೋಡಿ. ಆ್ಯಂಡ್ ಅದ್ರ ಜೊತೆ ನಿರ್ವಾಣ ಶತಕಂ, ನಾನು ಸಾಂಗ್ ಒಂದು ಮೆನ್ಷನ್ ಮಾಡಿದ್ದೆ ನನ್ನ ಪ್ರೀವಿಯಸ್ ವೀಡಿಯೋನಲ್ಲಿ. ಸೊ ನಿರ್ವಾಣ ಶತಕಂ ಸಾಂಗ್ ಅಲಾಂಗ್ ವಿತ್ ದ ಲಿರಿಕ್ಸ್, ಅದರ ಲಿರಿಕ್ಸ್ನ ಅರ್ಥ ಮಾಡಿಕೊಂಡು ಈ ಸಾಂಗ್ನ ಕೇಳಿಸ್ಕೊಳ್ಳಿ. ನಿಮ್ಗೆ ಏನೇ ಬೇಜಾರಾಗಿರಲಿ, ಎಲ್ಲನೂ ನಿಮಗೆ ಒಂಥರ ಮೀನಿಂಗ್ಲೆಸ್ ಅಂತ ಅನಿಸ್ಬಿಡುತ್ತೆ. ಸೊ ನಾನು ಇದಕ್ಕೆ ಇಷ್ಟು ಬೇಜಾರು ಮಾಡ್ಕೊಂಡಿದ್ನ ಅಂತ, ಎಂಥದ್ದೇ ಬೇಜಾರಾಗಿರಲಿ ನಿಮಗೆ ಆ ರೀತಿ ಒಂದು ಫೀಲ್ ಆಗುತ್ತೆ. ಸೊ ಖಂಡಿತವಾಗ್ಲೂ ಭಗವದ್ಗೀತೆ ಎಪಿಸೋಡ್ಸ್ ನೋಡಿ. ಆ್ಯಂಡ್ ಆಲ್ಸೋ ನಿರ್ವಾಣ ಶತಕಂ ಸಾಂಗ್ನ ಮರೀದೆ ಕೇಳಿ, ಅದರ ಲಿರಿಕ್ಸ್ನ ಫಸ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಇವತ್ತು ಇಟ್ ವಾಸ್ ಅ ವೆರಿ ರಾ, ಅನ್ಫಿಲ್ಟರ್ಡ್ ಆ್ಯಂಡ್ ರ್ಯಾಂಡಮ್ ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನನ್ನ ಮನಸ್ಸಿಗೆ ಏನೇನು ಬಂತು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ಹಾಗೆ ಇವತ್ತು ಈ ವಿಡಿಯೋಯಿಂದ ನಿಮಗೆ 1 ಪಾಯಿಂಟ್ ಆದರೂ ಹೆಲ್ಪ್ಫುಲ್ ಅನಿಸ್ತು ಅಂತ ಅಂದರೆ ನಾನು ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ. ಬಿಕಾಸ್ ಈ ವಾರದ ವಿಡಿಯೋನ ನಾನು ಆ್ಯಕ್ಚುಲಿ ಸ್ಕಿಪ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಇನ್ ಕೇಸ್ ನಿಮ್ಗೆ ಏನೋ ಒಂದು ಹೆಲ್ಪ್ ಆಯಿತು ಅಂತ ಅಂದರೆ ನಾನು ಎಫರ್ಟ್ ಹಾಕಿದ್ದಕ್ಕೂ ಮೀನಿಂಗ್ಫುಲ್ ಅಂತ ಅನಿಸುತ್ತೆ. ಸೊ ಮುಂದಿನ ವಾರ ಆ್ಯಸ್ ಯೂಶುವಲ್ ಒಂದು ವೆಲ್ ರಿಸರ್ಚ್ ಟಾಪಿಕ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸೊ ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ. ಟೇಕ್ ಕೇರ್.